ನಾನು ವ್ಯಕ್ತಿಗ ಸರ್ ಏನ್ ಇಷ್ಟೊಂದು ಗಲಾಟೆ ಒಬ್ಬ ಮಾಜಿ ಸೈನಿಕ. ನಾವು 20 ವರ್ಷಗಳ ಕಾಲ ದೇಶ ಸೇವೆಯನ್ನು ಮಾಡಿ ಇವತ್ತಿನ ದಿವಸ ದೇಶಕ್ಕಾಗಿ ಹೋರಾಡಿರತಕ್ಕಂತ ನಮ್ಮ ಚೆನ್ನಮ್ಮ ತಾಯಿ ಆಗಿರ್ಬೋದು, ಹೊಳ್ಳಿ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಅಂತವರ ಒಂದು ಏನು ದೇಶಕ್ಕಾಗಿ ಏನು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನಮ್ಗ ಸ್ವಾತಂತ್ರ್ಯವನ್ನು ಕೊಡಿಸಿಕೊಟ್ರು. ಅವತ್ತು ಒಂದು ದಿವಸ ನಾವು ಅವರ ಒಂದು ನೆನಪಿಗೋಸ್ಕರ ಯಾವುದು ಇದು ಜಯಂತಿ ಉತ್ಸವದ ಆಗಿರ್ಬೋದು, ಇಲ್ಲ ಅಥವಾ ಹುತಾತ್ಮರಾಗಿರತಕ್ಕಂತ ಒಂದು ದಿವಸವಾಗಿರ್ಬೋದು, ಅದನ್ನ ನಾವು ಇಡೀ ನಮ್ಮ ರಾಜ್ಯ ದೇಶಾದ್ಯಂತ ಅವರಿಗೆ ಒಂದು ಗೌರವ ಸಲ್ಲಿಸುವ ಸಲುವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವ್ರಿ. ಯಾಕಂದ್ರೆ ಮುಂದಿನ ಪೀಳಿಗೆ ಅದನ್ನ ಮರ್ತ್ ಬಿಡ್ತಾರೆ. ಈಗ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ಅವರು ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತಂದು ನನ್ನ ಇದು. ಸರ್ ಎಲ್ಲಿ ಹೋಗಿದ್ರಿ ಸರ್ ನೀವು ಇವಾಗ ನಾವು ರೋಣ ತಾಲೂಕು ಹೊಸಹಳ್ಳಿ ಗ್ರಾಮದಿಂದ ಸೀದಾ ಈ ಕಡೆ ಕಿತ್ತೂರು ಚೆನ್ನಮ್ಮ ತಾಯಿ ಇರ್ತಕ್ಕ ಪುತ್ತಳಿಕೆ ಅಲ್ಲಿಗೆ ಹೋದ್ವಿ. ಅಲ್ಲಿ ಒಂದು ದಿವಸ ಹಾಲ್ಟ್ ಆಗಿ ಅಲ್ಲಿಂದ ಮುಂದೆ ನಂದಗಡಕ್ಕೆ ಹೋದ್ರಿ. ನಂದಗಡಕ್ಕೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಒಂದು ಇದನ್ನ ಗಲ್ಲಿಗೆ ಹಾಕಿರ್ತಕ್ಕಂತ ಸ್ಥಳಕ್ಕೆ ಹೋಗಿ ಅಲ್ಲಿ ನಾವು ಪುಷ್ಪ ನಮನಗಳ ಸಲ್ಲಿಸಿ ವಾಪಸ್ ಮತ್ತೆ ಕಿತ್ತೂರ್ಲಿಂತ್ರ ಸಂಗೊಳ್ಳಿ ರಾಕ್ ಗಾರ್ಡನ್ ಗೆ ಬಂದ್ವಿ. ಅಲ್ಲಿನೂ ನಮ್ಮ ಒಂದು ಇದು ಗಾರ್ಡನ್ ಇದರಲ್ಲಿ ಹೋಗಿ ಮ್ಯೂಸಿಯಂ ಟೈಪ್ ಮಾಡಿದ್ದಾರೆ. ಅದನ್ನೆಲ್ಲ ನಾವು ಹೋಗಿ ಎಲ್ಲಾ ಜನರು ಬಂದಿದ್ರು, ಅವ್ರು ನೋಡಿ ನಾವು ಕೂಡ ಅಲ್ಲಿ ಇದ್ರ ಭಾಗಿಯಾಗಿ ವಾಪಸ್ ನಾವು ಊರಿಗೆ ಹೋಗ್ತಾ ಇದ್ದೇವೆ. ಸರ್ ಈಗ ನೀವು ಇಷ್ಟೊಂದೆಲ್ಲ ಮಾಡಿರಲ್ಲ ಸರ್ ಕಾರ್ಯಕ್ರಮ, ಇದರ ಡೆಕೋರೇಷನ್, ಇದಕ್ಕೆ ಯಾರ್ದು ಏನೋ ಪ್ರೇರಣೆ ಇದೆನಾ ಏನ್ ಸರ್? ಏನು ಇಲ್ಲ ರೀ, ಎಲ್ಲ ನಾನು ಯಾಕಂದ್ರೆ ನಾವು ಇರೋದೇ ನಮಗೆ ಯಾಕಂದ್ರೆ ದೇಶ ಸೇವೆ ಮಾಡಿ ಅದು ಒಂದು ಇದಾಗ್ಬಿಟ್ಟಿರುತ್ತೆ. ಇಲ್ಲಿ ದೇಶ ಸಲುವಾಗಿ ಯಾರು ಇದನ್ನ ಮಾಡ್ತಾರೆ, ನಾವು ಅವ್ರಿಗಾಗಿ ಈಗ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವಕ್ಕೆ ನಾ ಬೆಳಗಾವಿಗೆ ಹೋಗಿದ್ದೇನೆ. ಬೆಳಗಾವಿಗೆ ಒಟ್ಟು ಇವತ್ತು ರಾಷ್ಟ್ರೀಯ ಹಬ್ಬ ದೇಶದ್ದು ಯಾವೇ ಇತ್ತಂತಂದ್ರು ಸ್ವಾತಂತ್ರ್ಯೋತ್ಸವ ಆಗಸ್ಟ್ 15, ಜನವರಿ 26, ಕರ್ನಾಟಕ ರಾಜ್ಯೋತ್ಸವ ಈ ತರ ಇದ್ರ ಕರೆ ನಾವು 100% ಮಾಡ್ತೀವ್ರಿ. ಯಾವ್ದೇ ಒಂದು ರಾಷ್ಟ್ರೀಯ ಹಬ್ಬ ಇದ್ರೆ ಈ ತರ ನೀವು 101%. ಸರ್ ಏನ್ ಮಾಡ್ಕೊಂಡಿರೋದು? ನಾವು ಮಾಜಿ ಸೈನಿಕರೇ. ಇವಾಗ ಏನಿಲ್ಲ, ಇದೆ ಸರ್, ದೇಶ ಸೇವೆ ಮಾಡಿ ಬಂದಿ. ಇವಾಗ ಈಗ ಸಮಾಜ ಸೇವೆ. ನಮ್ಮ ಹೆಸರು ಸರ್ ಮಲ್ಲಪ್ಪ ಮೇಟಿ ಅಂತಂದ್ರೆ. ಊರು ಹೊಸಹಳ್ಳಿ, ರೋಡ್ ತಾಲೂಕು ಹೊಸಹಳ್ಳಿ.